ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ಕೊಂಡಿದ್ವಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೆಂಗ್ ಸಾಧಿಸೋದನ್ನ ಕಲ್ಕೊಂಡಿದ್ವಿ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದನ್ನ ಹೆಂಗ್ ಸಾಧಿಸೋದು ಅಂತ ಕಲ್ಕೊಂಡಿದ್ವಿ. ಹಂಗ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೋಮ್ವರ್ಕ್ ಕೊಟ್ಟಿದ್ದೆ, ಅದನ್ನ ಮಾಡಿರಿ ಅಂತ ಅನ್ಕೋತೀನಿ. ಅದರೊಳಗ ಎರಡನೇ ಟೈಪ್ ಇದೆ. ಏನಂತ ಕ್ವಶನ್ ಕೇಳ್ತಾನೆ ಗೊತ್ತಾ? 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕ್ವಶನ್ ಕೇಳ್ತಾನ. ಬಹಳ ಇಂಪಾರ್ಟೆಂಟ್. ಆ ಕ್ವಶನ್ ಅನ್ನ ಕೇಳ್ತಾನ, ಇಲ್ಲ ಅಂತಂದ್ರೆ ಈ ಕ್ವಶನ್ ಅನ್ನ ಕೇಳ್ತಾನ. ಫಸ್ಟ್ ಗೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ ಅಂತಂದಾನ. ಅದಕ್ಕೆ ನಾವ್ ಏನ್ ಅನ್ಕೋಬೇಕ? ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಏನ 5 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಕ್ಲಿಯರ್? ನಾವೇನ್ ಅನ್ಕೊಂಡೇವಿ? ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಂಡೇವಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ರೂಪದಾಗ ಇರ್ಬೇಕ? P ಭಾಗಿಸು Q ರೂಪದಾಗ ಇರ್ಬೇಕ. ಆಲ್ರೆಡಿ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳೇನಿ. 5 + √2 = P ಭಾಗಿಸು Q. ಸ್ವಲ್ಪ P ಮತ್ತೆ Q ಬಗ್ಗೆ ಬರೀರಲ್ಲ. P ಮತ್ತೆ Q ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಜೊತೆಗೆ Q ಅನ್ನೋದ ಏನಾಗಿರ್ಬಾರ್ದ? 0 ಆಗಿರ್ಬಾರ್ದ. ಮತ್ತ P ಮತ್ತು Qಗಳು ಯಾವ ಸಂಖ್ಯೆ ಆಗಿರ್ಬೇಕ? ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಕ್ಲಿಯರ್? ಇಷ್ಟ ಆಲ್ರೆಡಿ ನಾ ಹಿಂದಿನ ಕ್ಲಾಸ್ ಒಳಗೆ ಇದ್ರ ಬಗ್ಗೆ ಎಲ್ಲ ಇನ್ ಡಿಟೇಲ್ ಆಗಿ ಹೇಳೇನೆ. ನೆಕ್ಸ್ಟ್ 5 + √2 = P ಭಾಗಿಸು Q ಅಂತ. ಹೌದಾ? ಇವಾಗ √2 ಅನ್ನ ಅಲ್ಲೇ ಇಟ್ಕೊಳ್ಳೋಣ. √2 ಎಡಭಾಗದೊಳಗೆ ಇರ್ಲಿ, P ಭಾಗಿಸು Q ಅಷ್ಟೇ ಇರ್ಲಿ. ಪ್ಲಸ್ 5 ಅನ್ನ ಈ ಸೈಡ್ ಕರ್ಕೊಂಬಂತಂದ್ರ RHS ಸೈಡ್ ಕರ್ಕೊಂಬಂದ್ರ ಏನಾಗತ್ತ? -5 ಆಗತ್ತ. ಹೌದಾ? ಛೇದದೊಳಗ ಏನಿಲ್ಲ ಅಂತಂದ್ರು ಒಂದಿರತ್ತ. √2 ಅನ್ನ ಹಂಗ ಬರ್ಕೊಳ್ಳೋಣ. ಹೌದಾ? ಇವಾಗ ಓರೆ ಗುಣಾಕಾರ ಮಾಡೋಣ. ಛೇದ ಗುಣಾಕಾರ ಮಾಡೋಣ. Q ಒಂದೇ Q. ಹೌದಾ? ಒಂದು ಗುಣಾಕಾರ P ಮೈನಸ್ Q ಗುಣಾಕಾರ 5Q. ಫಸ್ಟ್ ಇದರಿಂದ ಇದು ಗುಣಾಕಾರ ಮಾಡ್ರಿ, ಕೆಳಗೆ ಹಚ್ಚ್ರಿ. ನೆಕ್ಸ್ಟ್ ಇದರಿಂದ ಇದು ಗುಣಾಕಾರ ಮಾಡ್ರಿ, ಇಲ್ಲಿ ಬರೀರಿ. ನೆಕ್ಸ್ಟ್ Q ಗುಣಾಕಾರ 5Q. ನೋಡ್ರಿ, √2 ಒಂದು ಯಾವ ಸಂಖ್ಯೆ ಇದೆ? ಅಭಾಗಲಬ್ಧ ಸಂಖ್ಯೆ. ಆಲ್ರೆಡಿ ನಾವು ಸಾಧಿಸೇವಿ ಹಿಂದಿನ ಕ್ಲಾಸ್ ಒಳಗ. ಈಗ ನೋಡ್ರಿ, P - 5Q ಭಾಗಿಸು Q ಇದೊಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರ ರೂಟ್ ಅನ್ನೋ ಸಂಖ್ಯೆ ಇಲ್ಲಿಲ್ಲ, ರೂಟ್ ಒಳಗಿರೋ ನಂಬರ್ ಇಲ್ಲಿಲ್ಲ. ಆದ್ರಿಂದ ಇದೊಂದ ಯಾವ ಸಂಖ್ಯೆ? ಭಾಗಲಬ್ಧ ಸಂಖ್ಯೆ. ಹೌದಾ? P ಭಾಗಿಸು Q ರೂಪದಾಗ ಐತಿ. ಛೇದದೊಳಗ 0 ಆಗಿಲ್ಲ. ಹೌದಾ? ಅದ್ರ ಜೊತೆಗೆ P ಮತ್ತೆ Q ಪೂರ್ಣಾಂಕ ಆಗಿರೋದ್ರಿಂದ ಇದ್ರ ಉತ್ತರ ಭಾಗಲಬ್ಧ ಸಂಖ್ಯೆ ಬರ್ತದ. ಆದ್ರಿಂದ P - 5Q / Q ಯಾವ ಸಂಖ್ಯೆ ಇದೆ? ಭಾಗಲಬ್ಧ ಸಂಖ್ಯೆ. ಯಾಕ? ಇಲ್ಲಿ ರೂಟ್ ಅನ್ನೋ ಸಂಖ್ಯೆ ಇಲ್ಲ. ಆದ್ರಿಂದ P - 5Q ಭಾಗಿಸು Q ಇದು ಭಾಗಲಬ್ಧ ಸಂಖ್ಯೆಯಾಗಿದೆ. ಕ್ಲಿಯರ್? ಭಾಗಲಬ್ಧ ಸಂಖ್ಯೆಯಾಗಿದೆ. ನೆಕ್ಸ್ಟ್ ನೋಡ್ರಿ, ಇದು ಭಾಗಲಬ್ಧ ಸಂಖ್ಯೆ ಆತ. √2 ಬಗ್ಗೆ ಬರೀರಿ. √2 ಯಾವ ಸಂಖ್ಯೆ? ಅಭಾಗಲಬ್ಧ ಸಂಖ್ಯೆ. √2 ಇದು ಅಭಾಗಲಬ್ಧ ಸಂಖ್ಯೆ. ಆಲ್ರೆಡಿ ನಾವು ಸಾಧಿಸೇವಿ ಇದನ್ನ ಹಿಂದಿನ ಕ್ಲಾಸ್ ಒಳಗ. ಅಭಾಗಲಬ್ಧ ಸಂಖ್ಯೆ. ನೋಡ್ರಿ, ಇದು ಭಾಗಲಬ್ಧ ಸಂಖ್ಯೆ ಬಂತ, ಇದು ಅಭಾಗಲಬ್ಧ ಸಂಖ್ಯೆ ಬಂತ. ಆದ್ರ ನಡಕ್ ಸಮಚಿಹ್ನೆ ಐತಿ. ಇದು ಭಾಗಲಬ್ಧ ಅಂತ, ಇದು ಅಭಾಗಲಬ್ಧ ಅಂತ. ನೋಡ್ರಿ, ಇದು ಅಭಾಗಲಬ್ಧ ಆದ್ರೆ ಇದು ಅಭಾಗಲಬ್ಧ ಆಗ್ಬೇಕಾಗಿತ್ತ, ಇದು ಭಾಗಲಬ್ಧ ಆದ್ರೆ ಇದು ಭಾಗಲಬ್ಧ ಆಗ್ಬೇಕಾಗಿತ್ತ. ಆದ್ರೆ ಒಂದು ಅಭಾಗಲಬ್ಧ ಐತಿ, ಒಂದು ಭಾಗಲಬ್ಧ ಐತಿ. ಇದು ವೈರುಧ್ಯವನ್ನು ಉಂಟು ಮಾಡಾಕತೈತಿ. ಯಾಕ? ಅಭಾಗಲಬ್ಧ = ಭಾಗಲಬ್ಧ ಬರೋದ್ರಿಂದ ಇದು ವೈರುಧ್ಯವನ್ನುಂಟು ಮಾಡುತ್ತದೆ. ವೈರುಧ್ಯವನ್ನುಂಟು ಮಾಡುತ್ತದೆ. ಯಾಕೆ ವೈರುಧ್ಯ ಉಂಟು ಮಾಡತೈತಿ? ಒಂದು ಅಭಾಗಲಬ್ಧ ಬಂದೈತಿ, ಒಂದು ಭಾಗಲಬ್ಧ ಬಂದೈತಿ. ಅದಕ್ಕ ಆದ್ದರಿಂದ ನಮ್ಮ ಊಹೆ ತಪ್ಪು. ಆಮೇಲೆ ಬರೀರಿ ಅದನ್ನ. ಏನಂತ ಸಾಧಿಸೋಣ ನಾವು? 5 + √2 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ.
ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಕ್ಲಿಯರ್? ಅರ್ಥ ಐತಿ. ಇಷ್ಟು ಮಾಡಿರಿ ಯಾರು ಮಾರ್ಕ್ಸ್ ಮಾಡ್ರಿ. ಭಾಳ ಈಸಿ ಐತಿ. ಫಸ್ಟ್ ಭಾಗಲಬ್ಧ ಸಂಖ್ಯೆ ಅಂತ ಅನ್ಕೊಳ್ರಿ, ಆಮೇಲೆ ಪಿ ಭಾಗಿಸು ಕ್ಯೂ ರೂಪದ ಬರ್ಕೊಳ್ರಿ. ರೂಟ್ ಅನ್ನ ರೂಟ್ ಇರೋ ನಂಬರ್ ಅನ್ನ ಒಂದ್ ಕಡೆ ಬರ್ಕೊಳ್ರಿ, ಇನ್ನೊಂದು ನಂಬರ್ ಅನ್ನ ಈ ಸೈಡ್ ಕಳಿಸ್ರಿ. ಅವಾಗ ಒಂದು ಭಾಗಲಬ್ಧ ಆಗತ್ತೆ, ಇನ್ನೊಂದು ಅಭಾಗಲಬ್ಧ ಆಗತ್ತ. ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ ಅಂತ ಬರೀರಿ. ನಮ್ಮ ಊಹೆ ತಪ್ಪು. ಆಮೇಲೆ 5 + ರೂಟ್ ಒಂದು ಅಭಾಗಲಬ್ಧ ಸಂಖ್ಯೆ. ಓಕೆ, ಸೆಕೆಂಡ್ ಕ್ವಶನ್ ಏನ್ ಕೇಳ ನೋಡ್ರಿ. 5 - ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾನ. ಫಸ್ಟ್ ಏನ್ ಬರ್ಕೋಬೇಕು ನಾವ? 5 - ರೂಟ್ 3 5 - ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಹೌದಾ? ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ರೂಪದಾಗ ಇರ್ತದ? ಪಿ ಭಾಗಿಸು ಕ್ಯೂ ರೂಪದಾಗ ಇರ್ತದ. 5 - ರೂಟ್ 3 = ಪಿ ಭಾಗಿಸು ಕ್ಯೂ. ಹೌದಾ? ಪಿ ಮತ್ತು ಕ್ಯೂ ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಕ್ಯೂ ಅನ್ನೋದ 0 ಆಗಿರಬಾರ್ದ. ಜೊತೆಗೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳು. ಕ್ಲಿಯರ್? ಆಲ್ರೆಡಿ ಇನ್ ಡೀಟೇಲ್ ಆಗಿ ಹಿಂದಿನ ಕ್ಲಾಸ್ ಅರ್ಥ ಮಾಡ್ಕೊಂಡಿವಿ. ಓಕೆ, ನೆಕ್ಸ್ಟ್ 5 - ರೂಟ್ 3. ಫಸ್ಟ್ ಪ್ರಾಬ್ಲಮ್ ಒಳಗ ಪ್ಲಸ್ ಇತ್ತ, ಇವಾಗ ಮೈನಸ್ ಐತಿ. ಮೈನಸ್ ಇದ್ದಾಗ ಮೈನಸ್ ಅನ್ನೋದು ಯಾವ ನಂಬರ್ ಇರ್ತೈತಲ್ಲ ಆ ನಂಬರ್ನ ಬಲಭಾಗ ಕಳಿಸ್ರಿ, ಅನ್ನೋದನ್ನ ಈ ಸರಿ ಕಳ್ಸೋಣ. ನೋಡ್ರಿ ಹೇಳ್ತೇನೆ. 5 ಹಂಗ ಬರ್ಕೊಳ್ರಿ. ಹೌದಾ? ರೂಟ್ 3 ಅನ್ನ ಬಲಭಾಗ ಕಳ್ಸೋಣ, ಪಿ ಭಾಗಿಸು ಕ್ಯೂ ಅನ್ನ ಎಡಭಾಗ ಕಳ್ಸೋಣ. ಪಿ ಭಾಗಿಸು ಕ್ಯೂ ಅನ್ನ ಎಡಭಾಗ ಕರ್ಕೊಂಡು ಹೋದ್ರೆ ಏನಾಗತ್ತ? -ಪಿ ಭಾಗಿಸು ಕ್ಯೂ ಆಗತ್ತ. ಹೌದಾ? = ರೂಟ್ 3 ನ ಬಲಭಾಗ ಕರ್ಕೊಂಡ್ ಬಂದ್ರ +ರೂಟ್ 3 ಆಗತ್ತ. ಓಕೆ, ನೋಡ್ರಿ, +p ಭಾಗಿಸು ಕ್ಯೂ ಸೈಡ್ ಹೋದ್ರ -p ಭಾಗಿಸು ಕ್ಯೂ, -ರೂಟ್ 3 ಸೈಡ್ ಬಂದ್ರ +ರೂಟ್ 3. ಇವಾಗ ಛೇದೊಳಗೆ ಏನಿಲ್ಲ ಅಂತಂದ್ರ ಒಂದಿರ್ತದ. ಕ್ಯೂ ಒಂದ್ಲೆ ಕ್ಯೂ. ಹೌದಾ? ಇದಕ್ಕೆ ಗುಣಾಕಾರ ಮಾಡ್ರಿ. ನೆಕ್ಸ್ಟ್ ಇದರಿಂದ ಗುಣಾಕಾರ ಮಾಡ್ರಿ. 5 ಗುಣಾಕಾರ ಕ್ಯೂ 5q, 1 ಗುಣಾಕಾರ ಪಿ = ರೂಟ್ 3 ಅಷ್ಟೇ. ನೋಡ್ರಿ, 5q - p ಭಾಗಿಸು ಕ್ಯೂ ಒಂದು ಏನಕ್ಕೆ ಒಂದು ಭಾಗಲಬ್ಧ ಸಂಖ್ಯೆ. ಹೌದಾ? ಪಿ ಭಾಗಿಸು ಕ್ಯೂ ರೂಪದೊಳಗೆ ಐತಿ. ಇಲ್ಲಿ ರೂಟ್ ಅನ್ನೋ ಸಂಖ್ಯೆ ಇಲ್ಲ, ಆದ್ದರಿಂದ ಇದೊಂದು ಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ರೂಟ್ 3 ಯಾವ ಸಂಖ್ಯೆ ಐತಿ? ಅಭಾಗಲಬ್ಧ ಸಂಖ್ಯೆ. ಆಲ್ರೆಡಿ ನಾವು ಸಾಧಿಸೇವಿ. ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಒಂದು ಭಾಗಲಬ್ಧ ಸಂಖ್ಯೆ ಬಂತ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಬಂತ. ಅದರ ಸಂಬಂಧ ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ಇದು ವೈರುಧ್ಯವನ್ನುಂಟು ಮಾಡುತ್ತದೆ. ಆದ್ದರಿಂದ ನಮ್ಮ ಊಹೆ ಏನಾತ? ತಪ್ಪಾತ. ನಮ್ಮ ಊಹೆ ತಪ್ಪು. ಆದ್ದರಿಂದ 5 - ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಇಷ್ಟು ಮಾಡಿರ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳ ನೋಡ್ರಿ. ಥರ್ಡ್ ಕ್ವಶನ್. 3 + 2 ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾನ. ಫಸ್ಟ್ ಸ್ಟೆಪ್ ಏನ? 3 + 2 ರೂಟ್ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಹೌದಾ? ಭಾಗಲಬ್ಧ ಸಂಖ್ಯೆ ಆದ್ರೆ ಪಿ ಭಾಗಿಸು ಕ್ಯೂ ರೂಪದೊಳಗೆ ಇರ್ತದ. 3 + 2 ರೂಟ್ 5 = ಪಿ ಭಾಗಿಸು ಕ್ಯೂ. ಪಿ ಕ್ಯೂ ಏನಾಗಿರ್ಬೇಕ? ಪೂರ್ಣಾಂಕಗಳಾಗಿರ್ಬೇಕ. ಕ್ಯೂ ಅನ್ನೋದ 0 ಆಗಿರಬಾರ್ದ. ಜೊತೆಗೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಸಹ ಅವಿಭಾಜ್ಯ
ಅವಿಭಾಜ್ಯ ಸಂಖ್ಯೆಗಳು. ಓಕೆ, ನೆಕ್ಸ್ಟ್ ನೋಡ್ರಿ, ಇವಾಗ ಪ್ಲಸ್ ಐತಿ. ಫಸ್ಟ್ ಪ್ರಾಬ್ಲಮ್ ಒಳಗ ಪ್ಲಸ್ ಇತ್ತ, ಆ ರೀತಿ ಮಾಡಿದ್ವಿ. ಸೆಕೆಂಡ್ ಪ್ರಾಬ್ಲಮ್ ಒಳಗ ಮೈನಸ್ ಇತ್ತು, ಅದನ್ನು ಮಾಡಿದ್ವಿ. ಇವಾಗ ಪ್ಲಸ್ ಐತಿ, ಫಸ್ಟ್ ಪ್ರಾಬ್ಲಮ್ ಇದ್ದಂಗೆ ಮಾಡ್ಬೇಕ. ಫಸ್ಟ್ ಗೆ ಪ್ಲಸ್ ಇತ್ತಂತಂದ್ರೆ ರೂಟ್ ಇರೋ ನಂಬರ್ ಅನ್ನ ಇಲ್ಲೇ ಇಟ್ಕೊಳ್ರಿ. 2√5 ಇಲ್ಲೇ ಇರಲಿ. ಈಸ್ ಈಕ್ವಲ್ ಟು ಪಿ ಭಾಗಿಸು ಕ್ಯೂ ಪ್ಲಸ್ 3 ಈಚೆ ಕಡೆ ಇದ್ರೆ ಈಚೆ ಕಡೆ ಬಂದ್ರೆ ಏನಾಗತ್ತ, -3 ಆಗತ್ತ. ಛೇದೊಳಗೆ ಏನಿಲ್ಲ ಅಂದ್ರೆ 1 ಆಗತ್ತ. 2√5 ಈಸ್ ಈಕ್ವಲ್ ಟು ಕ್ಯೂ ಗುಣಾಕಾರ 1, ಕ್ಯೂ ಒಂದ್ಲೆ ಕ್ಯೂ, 1 ಗುಣಾಕಾರ ಪಿ 1 ಪಿ, ಹೌದಾ. ಕ್ಯೂ ಗುಣಾಕಾರ 3 ಕ್ಯೂ, ಹೌದಾ. ಇವಾಗ ನೋಡ್ರಿ, √5 ಜೊತೆ 2 ಗುಣಾಕಾರ ಐತಿ. ಈ ಸೈಡ್ ಬಂದ್ರೆ ಏನಾಗತ್ತ, ಭಾಗಾಕಾರ ಆಗತ್ತ. ಪಿ ಮೈನಸ್ 3q ಭಾಗಿಸು ಕ್ಯೂ ಅಷ್ಟೇ ಇರಲಿ. ಗುಣಾಕಾರ 2 ಈಚೆ ಬಂದ್ರೆ ಏನಾಗತ್ತ, ಭಾಗಾಕಾರ 2 ಆಗತ್ತ. ಇವಾಗ √5 ಒಂದು ಅಭಾಗಲಬ್ಧ ಸಂಖ್ಯೆ ಆಕೈತಿ. ಪಿ ಮೈನಸ್ 3q ಭಾಗಿಸು 2q ಒಂದು ಭಾಗಲಬ್ಧ ಸಂಖ್ಯೆ ಆಕೈತಿ. ಯಾಕಂದ್ರೆ ಇಲ್ಲೇ ರೂಟ್ ಇರೋ ಸಂಖ್ಯೆ ಇಲ್ಲ. ಪಿ ಮೈನಸ್ 3q ಭಾಗಿಸು 2q ಒಂದು ಯಾವ ಸಂಖ್ಯೆ ಇದೆ, ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಕ್ಲಿಯರ್. √5 ಒಂದು ಯಾವ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ. √5 ಒಂದು ಅಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಆತ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಆತ. ಆದ್ರಿಂದ ಇದು ವೈರುಧ್ಯವನ್ನು ಉಂಟು ಮಾಡಕತೈತಿ. ನೋಡ್ರಿ, ಇಲ್ಲಿ ಇದು ಅಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಅಭಾಗಲಬ್ಧ ಸಂಖ್ಯೆ ಆಗ್ಬೇಕ, ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಆಗ್ಬೇಕಾಗಿತ್ತ. ಆದ್ರೆ ಒಂದು ಅಭಾಗಲಬ್ಧ ಆಗೈತಿ, ಇನ್ನೊಂದು ಭಾಗಲಬ್ಧ ಆಗೈತಿ. ಆದ್ರಿಂದ ಇದು ವೈರುಧ್ಯವನ್ನು ಉಂಟು ಮಾಡುತ್ತದೆ. ವೈರುಧ್ಯವನ್ನುಂಟು ಮಾಡುತ್ತದೆ. ವೈರುಧ್ಯವನ್ನು ಉಂಟು ಮಾಡುತ್ತೆ. ಆದ್ರಿಂದ ಏನಾತ, ನಮ್ಮ ಊಹೆ ತಪ್ಪಾತ. ನಮ್ಮ ಊಹೆ ತಪ್ಪು. ಆದ್ರಿಂದ 3 + 2√5 ಒಂದು ಯಾವ ಸಂಖ್ಯೆ ಆತ, ಅಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅನ್ಕೊಂಡಿವಿ, ಭಾಗಲಬ್ಧ ಸಂಖ್ಯೆ ಆಗ್ಲಿಲ್ಲ. ಆದ್ರಿಂದ ಅಭಾಗಲಬ್ಧ ಸಂಖ್ಯೆ ಆತ. ಇಷ್ಟು ಮಾಡಿರ 2 ಮಾರ್ಕ್ಸ್. ಓಕೆ, ಈ ಕ್ಲಾಸ್ ಒಳಗೆ ಇಷ್ಟು ಸಾಕ. ನೆಕ್ಸ್ಟ್ ಕ್ಲಾಸ್ ಒಳಗೆ ಎಲಿಬೇದೊಳಗಿನ 1 ಅಂಕದ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ. ನಿಮ್ಗೆ ಏನಪ್ಪಾ ಹೋಮ್ವರ್ಕ್ ಅಂತಂದ್ರೆ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, 3 - √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, 5 + 2√3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ, ಹಂಗ 2 - 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಒಂದ್ ವೇಳೆ ನಿಮ್ಗೆ ಈ ಕ್ಲಾಸ್ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.